ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ನಿನ್ನೆ ವಿಡಿಯೋದಲ್ಲಿ ಆ್ಯಸ್ ಐ ಪ್ರಾಮಿಸ್ಡ್ ಯು, ನಿನ್ನೆ ನಿಮ್ಮ ಜೊತೆಯಲ್ಲಿ ನಾನು ಈ ಚಳಿಗಾಲದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂಥ ಫೇಸ್ ಪ್ಯಾಕ್ನ ಶೇರ್ ಮಾಡಿದ್ದೆ. ಅಷ್ಟೇ ಅಲ್ಲ, ಇದು ಒಂದು ನಿಮ್ಮ ಏಜಿಂಗ್ನ ದೂರ ಮಾಡುತ್ತೆ ಹಾಗೂ ಮುಖಕ್ಕೆ ಗ್ಲೋ ಕೊಡುತ್ತೆ. ತುಂಬಾ ಒಳ್ಳೆ ರೈಸ್ ಫೇಶಿಯಲ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಶೇರ್ ಮಾಡಿದ್ದೆ. ಯಾರಾದರೂ ಅದು ನೋಡದೆ ಹೋದರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೂ ಅದರ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳಿದ್ದೆ, ಈ ಚಳಿಗಾಲದಲ್ಲಿ ನಾವು ತುಂಬಾ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ತುಂಬ ಚಳಿ ಇದೆ, ಸೈಕ್ಲೋನ್ ಇದೆ, ಕ್ಲೌಡಿ ಆಗಿದೆ, ಮಳೆ ಕೂಡ ಬರ್ತಾ ಇದೆ, ಡ್ರಿಸ್ಲಿಂಗ್ ಆಗ್ತಾ ಇದೆ, ಕೆಲವು ಕಡೆ ತುಂಬಾ ಜಾಸ್ತಿ ಮಳೆ ಬರ್ತಾ ಇದೆ. ಸೊ ಈ ರೀತಿ ಮಿಕ್ಸ್ಡ್ ಕ್ಲೈಮೇಟಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕಾಯಿಲೆಗಳಿಗೆ ಗುರಿಯಾಗ್ತಾ ಇದ್ದೀವಿ. ನಾನು ಕೂಡ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನನಗೂ ಕೂಡ ನಮ್ಮ ಮನೇಲಿ ಎಲ್ಲರಿಗೂ ವೈರಲ್ ಫೀವರ್ಗೆ ನಾವು ಅಟ್ಯಾಕ್ ಆಗಿದ್ವಿ. ನನ್ನ ಮಗನಿಂದ ಸ್ಕೂಲಿಗೆ ಹೋಗ್ತಾನಲ್ವ, ಸ್ಕೂಲಿಂದ ಅವನಿಗೂ ಕೂಡ ವೈರಲ್ ಫೀವರ್, ಅವರಿಂದ ನಮ್ಮ ಮನೇಲಿ ಎಲ್ಲರಿಗೂ ವೈರಲ್ ಫೀವರ್ ನಾವು ಅಟ್ಯಾಕ್ ಆಗಿದ್ವಿ. ಇನ್ನೂ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇರ್ಬೋದು ನನ್ನ ವಾಯ್ಸ್ನ. ನಾನು ಇನ್ನೂ ಕೂಡ ನಾನು ಅಷ್ಟೊಂದು ಕ್ಯೂರ್ ಆಗಿಲ್ಲ. ವೈರಲ್ ಫೀವರ್ ಅಂದರೆ ಯು ಆಲ್ ನೋ, ತುಂಬಾ ಜ್ವರ, ಹೈ ಫೀವರ್, ಚಳಿ ಜ್ವರ, ಅದರಲ್ಲೂ ಚಳಿ ಜ್ವರ, ಮೈಕೈ ನೋವು, ಕೆಮ್ಮು, ರನ್ನಿಂಗ್ ನೋಸ್, ಫುಲ್ಲು ಕೋಲ್ಡ್, ಕಣ್ಬಿಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ಪ್ಯಾನಿಕ್, ಅಷ್ಟೊಂದು ಸುಸ್ತು, ಟಯರ್ಡ್ನೆಸ್, ನಮ್ಗೆ ಊಟ ಕೂಡ ಸೇರ್ತಾ ಇರಲಿಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ವಿ. ಸಖತ್ ಎಲ್ಲರೂ ಪ್ಯಾನಿಕ್ ಆಗಿಬಿಟ್ಟಿದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಅಷ್ಟೊಂದು ಸೀರಿಯಸ್ ಆಗಿಬಿಟ್ಟಿತ್ತು. ಜೊತೆಗೆ ಮಗನ ಕೂಡ ಹುಷಾರಿಲ್ಲ. ನಾವು ಮಗನ ನೋಡ್ಕೋಬೇಕು, ನಮ್ಮನ್ನು ನಾವು ನೋಡ್ಕೋಬೇಕು. ನನ್ನ ಹಸ್ಬೆಂಡ್ ಒಬ್ಬರೇ ಆಗಿಬಿಟ್ಟಿದ್ರು. ನಮ್ಮ ಬ್ರದರ್ಸ್ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಬಿಕಾಸ್ ಇಟ್ ಇಸ್ ಅ ವೈರಲ್ ಫೀವರ್. ಯಾರೂ ಇಲ್ಲೇ ಇದ್ದು ನೋಡ್ಕೊಳ್ಳೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಬಿಕಾಸ್ ನಾವೇ ಅವ್ರು ಹೇಳ್ತಾ ಇದ್ವಿ, ಬರಬೇಡ್ರಿ ಯಾರು, ಪ್ಲೀಸ್ ಹೋಗಿ. ಮತ್ತು ಯಾಕಂದರೆ ಎಲ್ಲರ ಮೇಲೂ ಪುಟ್ಟ ಮಕ್ಕಳಿದ್ದಾರೆ, ಮತ್ತು ಎಲ್ಲರಿಗೂ ಅದು ಅಟ್ಯಾಕ್ ಆಗೋದು ಬೇಡ ಅಂತ. ಯಾಕಂದರೆ ದಿಸ್ ಇಸ್ ದ ಎಪಿಡೆಮಿಕ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕಬಲ್ ಡಿಸೀಸ್ ಅಂತಲೇ ಅಂತಾರೆ. ಆ ರೀತಿ ಆಗಿಬಿಟ್ಟಿತ್ತು. ನನ್ನ ಕ್ಲಾಸಸ್ ಕೂಡ ನಾನು ಲೀವ್ ಹಾಕ್ಬಿಟ್ಟಿದ್ದೆ. ಪ್ರೈವೇಟ್ ಟ್ಯೂಷನ್ಸ್ ಕೂಡ ನಾನು ಹಾಲಿಡೇ ಕೊಟ್ಬಿಟ್ಟಿದ್ದೆ, ಬೇಡ ಅಂತ. ಯಾಕಂದರೆ ನಾನು ಹೇಳಿ ಮಾಡೋದು ಪುಟ್ಟ ಮಕ್ಕಳು. ಸೊ ಆಬ್ವಿಯಸ್ಲಿ ಡಾಕ್ಟರ್ಗೆ ನಾವು ಅಡ್ವೈಸ್ ತೊಗೊಂಡ್ವಿ, ಹೋಗಿ ಪ್ರಿಸ್ಕ್ರಿಪ್ಷನ್ ಕೂಡ ತೊಗೊಂಡ್ವಿ. ಎಸ್, ಡಾಕ್ಟರ್ಸ್ ಕೂಡ ಬೇಕೇ ಬೇಕಲ್ವಾ. ಅದ್ರ ಜೊತೆಲಿ ನಾವು ಏನು ಮಾಡಿದ್ವಿ, ಮನೆಯಲ್ಲಿ ಪ್ರಿಕಾಷನ್ಸ್ ಕೂಡ ತೊಗೊಳ್ಳೇಬೇಕು. ಡಾಕ್ಟರ್ಸ್ ಮೆಡಿಕೇಷನ್ ಜೊತೆಲಿ ಮನೆಯಲ್ಲೂ ಕೂಡ ನಾವು ಕೆಲವು ಸ್ಟೆಪ್ಸ್ಗಳನ್ನ ತೆಗೆದುಕೊಂಡ್ವಿ. ಆಬ್ವಿಯಸ್ಲಿ ಬೆಚ್ಚಗಿದ್ವಿ, ಎಲ್ಲ ಆಯಿತು. ಬಟ್ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಿರುವಂತಹ ಒಂದು ಕಷಾಯ ನಮಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು. ಅಮ್ಮನಿಗೆ ಅವರಮ್ಮಗೆ ಅವರಮ್ಮ ಅಂದರೆ ಮುತ್ತಜ್ಜಿ ಕಾಲದ ಒಂದು ಕಷಾಯ ತುಂಬಾ ಹೆಲ್ಪ್ಫುಲ್ ಆಯಿತು ನಮಗೆ. ಡಾಕ್ಟರ್ ಮೆಡಿಕೇಷನ್ ಜೊತೆಲಿ ಈ ಒಂದು ಕಷಾಯ ನಮಗೆ ಎಷ್ಟು ಸೂದಿಂಗ್ ಹಾಗೂ ಕಾಮ್ ಕೊಡ್ತು, ಮನಸ್ಸಿಗೆ ಒಂದು ಬಾಡಿಗೆ ರಿಲೀಫ್ ಕೊಡ್ತು ಅಂದರೆ ಅದು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅದಷ್ಟೊಂದು ಎಫೆಕ್ಟಿವ್ ಆಯಿತು ನಮಗೆ. ಎಸ್, ಇದು ನಮ್ಗೆ ಗೊತ್ತು ಅಂತ ಅನ್ನೋರಿಗೆ ಓಕೆ, ತುಂಬ ಒಳ್ಳೆಯದು. ಬಟ್ ಗೊತ್ತಿಲ್ಲದೆ ಇರೋರು ಕೆಲವರು ಇರ್ತಾರೆ. ಯಾಕಂದರೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುವಂತಹ ಕಷಾಯ, ಎಲ್ಲರಿಗೂ ಎಲ್ಲ ವಿಚಾರನೂ ಗೊತ್ತಿರಲ್ಲ ಅಲ್ವಾ. ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ನಾನು ನಿನ್ನೆ ಒಂದು ಎಪಿಸೋಡಲ್ಲಿ ನಿಮ್ಮ ಜೊತೆ ಹೇಳಿದ್ದೆ. ಇವತ್ತು ಇದನ್ನ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಬಂದಿದ್ದೀನಿ ನಾನು. ಬನ್ನಿ ಹಾಗಾದರೆ ಈ ಒಂದು ಕಷಾಯವನ್ನು ಈ ಒಂದು ಸೀಸನಲ್ಲಿ ಯಾವ ರೀತಿ ಮಾಡಿಕೊಂಡು ಕುಡಿಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನನ್ನ ಫೇಸ್ನ ನೀವು ನೋಡ್ತಾ ಇರ್ಬೋದು, ಎಷ್ಟು ಪೇಲ್ ಆಗಿಬಿಟ್ಟಿದ್ದೀನಿ, ಎಷ್ಟು ಡಲ್ ಆಗಿಬಿಟ್ಟಿದ್ದೀನಿ ಅಂತ. ಇದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಊಟ ಕೂಡ ಸೇರ್ತಾ ಇರಲಿಲ್ಲ. ಹಗಲು ರಾತ್ರಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಇಟ್ ವಾಸ್ ಅ ವರ್ಸ್ಟ್ ಡೇಸ್ ಅಂತಲೇ ಅಂತೀನಿ. ನನ್ನ ಲೈಫಲ್ಲಿ ಈ ರೀತಿಯ ಒಂದು ಕೆಟ್ಟ ದಿನಗಳನ್ನು ನಾನು ಎಂದೂ ನೋಡೇ ಇರಲಿಲ್ಲ. ಪರ್ಸ್ನಲಿ ನನಗೆ ಈ ರೀತಿ ಚಳಿ ಜ್ವರ ನನಗೆಂದೂ ಅಟ್ಯಾಕ್ ಆಗಿರಲಿಲ್ಲ ನನ್ನ ಲೈಫಲ್ಲಿ. ದಿಸ್ ಇಸ್ ದ ಫಸ್ಟ್ ಟೈಮ್. ಏನೂ ಮಾಡೋಕ್ಕಾಗಲ್ಲ. ಸೊ ಇಂಥ ಕೆಟ್ಟ ದಿನಗಳನ್ನು ಸ್ವಲ್ಪ ಸೂರಿಂಗ್ ಎಫೆಕ್ಟ್ ಕೊಟ್ಟಿದ್ದು ನನ್ನ ಮನೆಯಲ್ಲಿ ನನ್ನ ತಾಯಿ ನನಗೆ ಮಾಡಿಕೊಟ್ಟಿರುವಂಥ ಕಷಾಯ. ನಾನು ಕುಡಿದು, ನಮ್ಮ ಮಮ್ಮಿ ಕುಡಿದು, ನನ್ನ ಮಗ ಕೂಡ ಕುಡ್ದ. ದಟ್ ಮೀನ್ಸ್ ಎಲ್ಲ ಏಜ್ ಗ್ರೂಪ್ನವ್ರು ಕುಡಿಬೋದು ಅಂತ ಅರ್ಥ. ಬನ್ನಿ ಹಾಗಾದರೆ, ಮಾತು ಜಾಸ್ತಿ ಆಯಿತು ಅಂತ ಅಂದ್ಕೋತೀನಿ. ನಿಮ್ಮ ಜೊತೆ ಹೇಳ್ಕೋಬೇಕಾಗಿತ್ತು ಅಷ್ಟೇ, ಯಾವ ರೀತಿ ಮಾಡ್ಕೋಬೇಕು ಈ ಕಷಾಯ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ಬನ್ನಿ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಕಿಚನ್ಗೆ ಹೋಗೋಣ ಬನ್ನಿ. ನೋಡಿ, ಸ್ವಲ್ಪ ಕೆಮ್ಮಿದೆ ನನಗೆ. ಸೊ ಈ ಕಷಾಯಕ್ಕೆ ಬೇಕಾಗಿರೋದು
ಪಾತ್ರೆನಾ? ಎಸ್, ಪಾತ್ರೆ. ಹೊಸ ವಿಷಯ ನನಗೆ ಗೊತ್ತೇ ಇಲ್ಲ ಅನ್ಕೋತಿದ್ದೀರಾ? ಜಸ್ಟ್ ಕಿಡಿಂಗ್. ಎಸ್, ಒಂದು ಪಾತ್ರೆಯಲ್ಲಿ ನಾನೀಗ 1.5 ಗ್ಲಾಸ್ನಷ್ಟು ಡ್ರಿಂಕಿಂಗ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಲವಂಗ, ನಿಮ್ಗೆ ಕಾಣ್ತಾ ಇರ್ಬೋದು. 1 ರಿಂದ 1.5 ಇಂಚಿನಷ್ಟು ಚಕ್ಕೆ, 1 ಯಾಲಕ್ಕಿ ಸುಲಿದು ಹಾಕೊಂಡಿದ್ದೀನಿ, 1/4 ಸ್ಪೂನಷ್ಟು ಮೆಣಸು, 1/4 ಇಂಚಿನಷ್ಟು ಹಸಿ ಶುಂಠಿ, 2 ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು ಧನಿಯಾ ಪುಡಿ, ಧನಿಯಾ ಕಾಳಿದ್ರೂ ಕೂಡ ಹಾಕ್ಕೋಬಹುದು, 1/4 ಸ್ಪೂನಷ್ಟು ಅಡಿಗೆ ಅರಿಶಿನ. ಇದು ಈಗ ಸಿಮ್ಮಲ್ಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಕ್ಕೊಂಡಿರುವಂತಹ ನೀರು ಅರ್ಧದಷ್ಟು ಆಗಬೇಕು. ಆ ರೀತಿ ಇದು ಚೆನ್ನಾಗಿ ಸಿಮ್ಮಲ್ಲೇ ಬಾಯ್ಲ್ ಆಗಬೇಕು. ಫ್ರೆಂಡ್ಸ್, ನಾನೆಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಯಾವುದು ನಾನು ಕುಟ್ಕೊಂಡಿಲ್ಲ. ನಾನು ಹಾಕ್ಕೊಂಡಿರುವಂಥ ಏನು ಮಸಾಲೆ ಪದಾರ್ಥಗಳನ್ನು ಯಾವುದು ಕುಟ್ಕೊಂಡಿಲ್ಲ. ನಾನು ಸ್ವಲ್ಪ ಕುಟ್ಕೊಂಡು ಹಾಕ್ಕೋಬಹುದಾ ಅಂತ ಕೇಳಬಹುದು ನೀವು. ಹಾಕ್ಕೊಂಡ್ರೆ ನಿಮಗೆ ಟೈಮ್ ಇದ್ದರೆ, ಪೇಷನ್ಸ್ ಇದ್ದರೆ ಹಾಕ್ಕೋಬಹುದು. ಯಾಕಂದ್ರೆ ನಮಗೆ ಹುಷಾರಿರಲಿಲ್ಲ. ನಾವು ಹಾಗೆ ಹಾಕ್ಕೊಂಡು ಅಷ್ಟೊಂದು ಕುಟ್ಕೊಂಡು ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಯಾರಿಗೂ ಇರಲಿಲ್ಲ. ತುಂಬ ಸೀರಿಯಸ್ ಆಗಿದ್ವಿ, ನಿಮ್ಗೆ ಹೇಳಿದೆ ನಾನು. ಹಾಗೆ ಹಾಕ್ಕೊಂಡ್ವಿ. ಸೊ ಸಿಂಪಲ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ನಾವು ಕುಟ್ಕೊಂಡು ಸ್ವಲ್ಪ ಜಜ್ಕೊಂಡು ಹಾಗೆ ರಫ್ ಆಗಿ ಜಜ್ಕೊಂಡು ಹಾಕ್ಕೊಡ್ತೀವಿ ಮಸಾಲೆ, ಏನು ಮಸಾಲೆ ಐಟಮ್ಸ್ ಎಲ್ಲ ಅಂತಂದರೆ ನೀವು ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಹಾಗೆ ಹಾಕ್ಕೋತೀವಿ ಅಂದರೂ ಕೂಡ ಅದಾಗುತ್ತೆ. ಧನಿಯಾ ಪುಡಿ ಇಲ್ಲದೆ ಇದ್ದರೂ ಧನಿಯಾ ಕಾಳನ್ನು ಹಾಕ್ಕೋಬೋದು. ಇನ್ ಡೀಟೇಲ್ ಹೇಳ್ತಾ ಇದ್ದೀನಿ. ಸೊ ಹಾಕ್ಕೊಂಡಿರುವಂಥ ನೀರು, ಐ ರಿಪೀಟ್, ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ಇದು ಬಾಯ್ಲ್ ಆಗಬೇಕು. ಸೊ ಫ್ರೆಂಡ್ಸ್, ನೀವು ಕಾಣ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ. ಹಾಕ್ಕೊಂಡಿರುವಂಥ ನೀರು ಈಗಾಗಲೇ ಅರ್ಧದಷ್ಟು ಆಗಿದೆ. ಇನ್ನೊಂದು 2 ನಿಮಿಷಗಳ ಕಾಲ ಬಿಟ್ಟು ನಾನು ಇದಕ್ಕೆ ಏನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಎಸ್, ನೋಡಿ ನೀರು ಎಷ್ಟು ಕಡಿಮೆ ಆಗಿದೆ ಅಂತ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚಿನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಅದು ಕರಗುವಷ್ಟು ಆಗಲಿ, ಸಿಮ್ಮಲ್ಲೇ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಬೆಲ್ಲ ಕೂಡ ಸೂದಿಂಗ್ ಪ್ರಾಪರ್ಟಿ ಕೊಡುತ್ತೆ. ಬೆಲ್ಲವನ್ನು ಹಾಕ್ಕೊಳ್ಳಿ. ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ. ಎಸ್, ಬೆಲ್ಲ ಕರಗ್ತು. ಈಗ ಇದು ಗ್ಯಾಸ್ ಆಫ್ ಮಾಡಿ ಒಂದು ಲಿಡ್ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. 2 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಈಗ ನಾನು ಇದನ್ನ ಫಿಲ್ಟರ್ ಮಾಡ್ಕೋತೀನಿ. ಎಸ್, ನೀವು ಕಾಣ್ತಾ ಇರ್ಬೋದು ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್, 1/4 ಭಾಗದಷ್ಟು, ಅಂದರೆ ಲೆಕ್ಕಾಚಾರದಲ್ಲಿ ಹೇಳಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, which gives very soothing effect for this cold, cough and fever, in this viral fever ಅಂತಲೇ ಅಂತೀನಿ. ನನ್ನ ಲೆಕ್ಕಾಚಾರದಲ್ಲಿ ನಾನು ತುಂಬ ಹುಳಿ ನನಗಿಷ್ಟ ಆಗಲ್ಲ, ಒಂದು 3 ರಿಂದ 4 ಡ್ರಾಪ್ಸ್ ನಿಂಬೆ ಹುಳಿಯ ರಸ. ಎಸ್, ದಿಸ್ ಇಸ್ ರೆಡಿ. ಸ್ವಲ್ಪ ಬಿಸಿ ಇರುವಾಗಲೇ ಇದು ಸಿಪ್ ಮಾಡಬೇಕು. ಈಗ ಇದು ರೆಡಿ ಇದೆ. ನಮ್ಮಮ್ಮಂಗೂ ಕೂಡ ಉಳಿಸಿದ್ದೀನಿ ನಾನು. ನಮ್ಮಮ್ಮಂಗೂ ಕೊಟ್ಟು ನಾನು ಕೂಡ ಇದನ್ನ ಟೇಸ್ಟ್ ಮಾಡ್ತೀನಿ, ನೀವು ಕೂಡ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಬಂದ್ರಿ ಎಷ್ಟು ಸುಲಭವಾಗಿ ನಾನು ಮಾಡಿಬಿಟ್ಟೆ ಈ ಒಂದು ಕಾಢ ಅಥವಾ ಕಷಾಯವನ್ನು ಅಂತ. ನಾನು ಇನ್ಸಿಸ್ಟ್ ಮಾಡ್ತೀನಿ, ಈ ಚಳಿಗಾಲದಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಟೀ ಕಾಫಿ ಕುಡಿಬೇಕು, ಸ್ವಲ್ಪ ಸ್ಪೈಸಿ ತಿನ್ನಬೇಕು, ವಡೆ ತಿನ್ನಬೇಕು, ಬಿಸಿಯಾಗಿ ವಡೆ, ಮೆಣಸಿನ್ಕಾಯಿ ಅದೆಲ್ಲ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಇರುತ್ತೆ. ಬಟ್ ತಿನ್ನಿ, ನಾನು ಬೇಡ ಅನ್ನಲ್ಲ. ಬಟ್ ಟೀ ಕಾಫಿನ ಅದರ ಒಂದು ಜಾಗದಲ್ಲಿ ಈ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಕಾಯಿಲೆಗಳನ್ನು ನಾವು ದೂರ ಇಡಬಹುದು ಅಂತ ನಾನು ಇನ್ಸಿಸ್ಟ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಈ ಒಂದು ವೈರಲ್ ಫೀವರ್ ಏನು ಬಂತಲ್ಲ ಎಲ್ಲರಿಗೂ,
ಕರಾಳ ದಿನಗಳು, ಅದಂತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ನನಗೂ ಕೂಡ ಈ ರೀತಿ ಅಟ್ಯಾಕ್ ಆಗಿದ್ದು ನನ್ನ ಲೈಫಲ್ಲಿ ಹುಟ್ಟಿದಾಗಲೇ ಇದೇ ಫಸ್ಟ್ ಟೈಮ್. ಈ ರೀತಿ ವೈರಲ್ ಫೀವರಿಂದ ನಾನು ತುಂಬ ಸಫರ್ ಮಾಡಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್. ತುಂಬಾ ಹಿಂಸೆ ಆಗ್ಬಿಡ್ತು ನನಗೆ. ಸೊ ಅವಾಗಿಂದ ನಾನು ದಿನಕ್ಕೆ ಒಂದು ಸಾರಿ ಆದರೂ ಮಮ್ಮಿಗೆ ಇನ್ಸಿಸ್ಟ್ ಮಾಡ್ತೀನಿ, ಪ್ಲೀಸ್ ಈ ಒಂದು ಕಷಾಯ ಮಾಡಿಕೊಡಿ ಅಂತ. ದಿನಕ್ಕೆ ಒಂದು ಸಾರಿ ಆದರೂ ನಿಮ್ಮ ಮನೆಯಲ್ಲಿ ನಾನಿವತ್ತು ತೋರಿಸಿರುವಂತಹ ಕಷಾಯವನ್ನು ನೀವು ಮಾಡ್ಕೊಂಡು ಕುಡೀರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಮಾಡಿಕೊಡಿ, ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಇದನ್ನ ಸಿಪ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಟೇಸ್ಟ್ಗೆ ಏನು ಖಾರ ಅನಿಸಲ್ಲ, ಏನೂ ಅನಿಸಲ್ಲ. ಯಾಕಂದರೆ ನಾನು ಸ್ಟ್ರಾಂಗಾಗಿ ಏನೂ ಹಾಕಿಲ್ಲ. ಬಟ್ ಇಲ್ಲಿ ಹೋದಾಗ ಮಾತ್ರ ತುಂಬಾ ರಿಲೀಫ್ ಅನಿಸುತ್ತೆ. ಗಂಟ್ಲು ಕಟ್ಟಿರುವಂಥ ಗಂಟ್ಲು ಕಿಚ್ ಅನಿಸಿರುತ್ತೆ, ಹಿಂಸೆ ಆಗ್ತಿರುತ್ತೆ, ಗಂಟ್ಲು ನೋವು ಎಲ್ಲ ದೂರ ಆಗಿಬಿಡುತ್ತೆ. ಅಕಸ್ಮಾತ್ ಕಾಯಿಲೆಯ ಒಂದು ಸಿಮ್ಟಮ್ಸ್ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ. ಈಗಾಗಲೇ ಜ್ವರ, ಕೆಮ್ಮು, ನೆಗಡಿ ಇದ್ದರೂ ಕೂಡ ಅದು ಕೂಡ ತುಂಬ ಸೂದಿಂಗ್ ಆಗಿ ತುಂಬ ರಿಲೀಫ್ ಸಿಗುತ್ತೆ, ಮೆಂಟಲಿ, ಫಿಸಿಕಲಿ. ಸೊ ನಾನು ಇದನ್ನ ಕುಡಿದು ಫಿನಿಶ್ ಮಾಡ್ತೀನಿ. ಇವತ್ತು ಇದನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಕುಡಿಯೋದನ್ನ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೇಗನ್ನಿಸ್ತು ಇವತ್ತಿನ ಈ ಒಂದು ವ್ಲಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನ ಮರಿಬೇಡಿ. ನಿಮ್ಮ ಕಾಮೆಂಟ್ಸ್ ತುಂಬ ಪ್ರಯಾರಿಟಿ ಕೊಡುತ್ತೆ ನನ್ನ ಈ ವಿಡಿಯೋಸ್ಗೆ, ಮಾರಲಿ ಎನ್ಕರೇಜ್ಮೆಂಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಕಾಡ ನಿಮಗೆ ಇಷ್ಟ ಆಯಿತಾ? ನೀವು ಮಾಡ್ಕೊಂಡು ಕುಡೀರಿ, ಹೇಗನ್ನಿಸ್ತು ಅಂತ ನನಗೂ ತಿಳಿಸಿ, ಆಯಿತಾ? ನಿಮಗೆ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಐ ರಿಪೀಟ್, ಈಗಾಗಲೇ ಟೈಮ್ ರಾತ್ರಿ 11 ಗಂಟೆ ಇನ್ನು 5 ಮಿನಿಟ್ಸ್ ಇದೆ. ಈ ಟೈಮಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ನಾನು ಕುಡಿತಾ ಇದ್ದೀನಿ. ನೋಡಿ ಹೊರಗಡೆ ಎಲ್ಲ ಯಾವ ರೀತಿ ಡಾಗ್ಸ್ ಎಲ್ಲ ಬಾರ್ಕಿಂಗ್ ಮಾಡ್ತಾಯಿದೆ. ಸೊ ಈ ಟೈಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯು ಆಲ್ ಟೇಕ್ ಕೇರ್. ಸ್ವಲ್ಪ ವೀಡಿಯೋಸ್ ಮಾಡೋದೆಲ್ಲ ಬಾಕಿ ಇದೆ. ನಾನು ಸ್ವಲ್ಪ ಲೇಟ್ ಆಗುತ್ತೆ ಮಲ್ಕೊಳ್ಳೋದು. ಸೊ ನೀವು ಮಲ್ಕೊಳ್ಳಿ ಆರಾಮಾಗಿ. ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಸೆಲ್ಫ್. ಫ್ಯಾಮಿಲಿ ಫಸ್ಟ್ ಆ್ಯಂಡ್ ಆಲ್ ದ ಅದರ್ ಈಸ್ ಇನ್ ದ ಸೆಕೆಂಡ್ ಪ್ಲೇಸ್ ಅಂತ ಹೇಳ್ತಾ, ಲವ್ ಯು ಆಲ್. ಬೈ.